ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಬೇಸಿಕ್ಸ್ ಕ್ಲಾಸಿನ ವಿಡಿಯೋದಲ್ಲಿ ನಾನು ಕೌಂಟಿಂಗ್ ನಂಬರ್ಸ್ ಬಗ್ಗೆ ಹೇಳ್ತಿದ್ದೆ. ಅಂತ ಹೇಳಿದ್ರೆ ಇಂಡಿಯನ್ ನಂಬರ್ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದೆ. ಅದರಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ 10,000ವರೆಗೆ ನಂಬರ್ ಹೇಗೆ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಸೊ ನಾನು ಹೇಳಿದಾಗೆ 10,000 ತನಕ ಈಸಿಯಾಗಿ ಕಲ್ತಿದ್ರೆ ಪ್ರಾಕ್ಟೀಸ್ ಆಗಿದ್ದರೆ ಈಗ ಲ್ಯಾಕ್ಸಿಗೆ ಹೋಗೋಣ. ಲ್ಯಾಕ್ಸ್ ಅಂತ ಬರ್ತಿದ್ದ ಹಾಗೇ ನಮಗೆ ಬರೋದು 7 ಮತ್ತು 6 ಡಿಜಿಟ್ಸಲ್ಲಿ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಎಷ್ಟು? 7 ಮತ್ತು 6 ಡಿಜಿಟ್ಸಲ್ಲಿ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ನಾನು ನಿನ್ನೆ ಹೇಳ್ಕೊಟ್ಟ ಹಾಗೆ ಈ ಥರ ನಂಬರ್ನ ಕೊಟ್ಕೊಂಬಿಡಿ. ಯಾವ್ಯಾವ ಜಾಗಕ್ಕೆ ಯಾವ್ಯಾವ ನಂಬರನ್ನು ಅಸೈನ್ ಮಾಡಿರ್ತೀರ ಅದನ್ನು ನೆನ್ಪಿಟ್ಕೊಳ್ತಾ ಹೋದರೆ ಪ್ರಾಕ್ಟೀಸ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಹಾಗೆಯೇ ಇವತ್ತು ನಾನು ತಗೊಳ್ತಾ ಇರೋದು ಫಸ್ಟು ಲ್ಯಾಕ್. ಓಕೆ, ನಾನು ಫಸ್ಟೇ ಕನ್ಫ್ಯೂಷನನ್ನು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ಮಲ್ಟಿಪಲ್ ಝೀರೋಸ್ ಇಂದ ಗಿವನ್ ನಂಬರನ್ನು ತೊಗೊಂಡಿದ್ದೀನಿ. ನಾನು ಫಸ್ಟ್ ತೊಗೊಂಡಿರೋದು ಲ್ಯಾಕ್. ನಾನು ಹೇಳಿದ ಹಾಗೆ ಕೌಂಟ್ ಅಂತೂ ಮಾಡ್ತೀರಾ ಅಲ್ವಾ, 6 ಡಿಜಿಟ್ಸ್ ತನಕ ಇದೆ ಅಂತ ಹೇಳಿಬಿಟ್ಟು. ಸೊ ಈಗ 7 ಲ್ಯಾಕ್ 10,000 ಜಾಗದಲ್ಲಿ ಏನೂ ಇಲ್ಲ. ಸೊ ಹಾಗಂತ 7 ಲ್ಯಾಕ್ ಅಂತ ಹೇಳ್ತೀವ ಅಥವಾ 7 ಲ್ಯಾಕ್ ಅಂತ ಹೇಳಲ್ಲ. 7 ಲ್ಯಾಕ್ ಇಲ್ಲಿಗೆ ಬರಬೇಕು, ಸ್ಕಿಪ್ ಮಾಡಬೇಕು, 1000ಗೆ ಬರಬೇಕು. 7,000 ಇವೆರಡು ಸ್ಕಿಪ್ ಮಾಡಿ 7,001 ಹೀಗೆ ನಂಬರ್ ಫಾರ್ಮ್ ಆಗುತ್ತೆ. 0 ಅಂತ ಹೇಳಿದ್ರೆ ಸ್ಕಿಪ್. ಇಲ್ಲಿ ಬಂತು ಅಂತ ಹೇಳಿದ್ರೆ ಸಪೋಸ್ ಈ ರೀತಿ ಇತ್ತು ಅಂತ ಹೇಳಿದ್ರೆ ಇಲ್ಲಿ 1 ಹೇಳ್ಬಿಟ್ಟು ಇಲ್ಲಿ 0 ಸ್ಕಿಪ್ ಮಾಡೋದಲ್ಲ, ಇದೇನಾಗತ್ತೆ 10 ಆಗುತ್ತೆ. ಅದೇ ಡಿಫ್ರೆನ್ಸ್. ಫಸ್ಟ್ ನಾನು ಬರೆದಿದ್ದು 7 ಲ್ಯಾಕ್ 7,001. ನೆಕ್ಸ್ಟ್ ಬರೆದಿದ್ದು ನಾನು ಸೇಮ್ 7 ಲ್ಯಾಕ್, ಇದು 7,000 1 ಅಲ್ಲ 10 ಆಗುತ್ತೆ. 7,010 ಗೊತ್ತಾಗ್ತಾ ಇದೆಯಾ? ಸೊ ಇದೇ ನಿಮ್ಮ ಕನ್ಫ್ಯೂಷನ್ ಆಫ್ ಝೀರೋಸ್ ಅಂತೇಳಿ. ಈಗ ವಿಲ್ ಟೇಕ್ ದ ಕಂಪ್ಲೀಟ್ ನಂಬರ್ಸ್. ಈಗ ನಾನು 10 ಲ್ಯಾಕ್ಗೆ ಹೋಗ್ತೀನಿ. ಸೊ ಈ ರೀತಿ ಒಂದು ನಂಬರ್ ಇದೆ. ಇದು ಹೇಗೆ ಓದ್ತೀರಾ? 13 ಲ್ಯಾಕ್. ಸೊ ಇಲ್ಲಿ ನಾವು ನಿನ್ನೆನೂ ನೋಡಿದಾಗ 10,000ಗೆ ಬಂದಾವಾಗ 13, 24, 37 ಈ ರೀತಿ ಕಂಬೈನ್ ಮಾಡಿ ಓದ್ತೀವಿ, ಗೊತ್ತಾಯ್ತಾ? ಸೊ ಇಲ್ಲೂ ಅಷ್ಟೇ, ಇಲ್ಲೂ ಕಂಬೈನ್ ಮಾಡಿ ಓದ್ತೀವಿ ಅಂತ ಹೇಳಿದ್ರೆ 13 ಲ್ಯಾಕ್. ಓಕೆ, 13 ಲ್ಯಾಕ್ 73,000 820. ಸೊ ಈ ರೀತಿ. ಸೊ ನಂಬರು ಕ್ರೋರ್ಸು ಲ್ಯಾಕ್ಸಿಗೆಲ್ಲ ಬರ್ತಾ ಇದ್ದಾಗ ನಂಬರ್ ನೇಮು ಸ್ವಲ್ಪ ದೊಡ್ಡದಾಗ್ತಾ ಹೋಗುತ್ತೆ. ಐ ಥಿಂಕ್ ಇದು ಅರ್ಥ ಆಗಿದೆ ಅನ್ಕೋತೀನಿ. ಬೇಕಾದ್ರೆ ಇನ್ನೊಂದು 0ನ ತಗೊಂಡ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಇದು ನೋಡಿ, ಇದು 50 ಲ್ಯಾಕ್ ಆಗುತ್ತೆ. ನಾವು ಇಲ್ಲಿದೆ 0 ಸ್ಕಿಪ್ ಮಾಡಬೇಕು ಅಂತ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನೀವು 7,33,720 ಹೀಗೆ ಓದೋದಲ್ಲ. ಇಲ್ಲಿ ಏನಾಗುತ್ತೆ 50 ಲ್ಯಾಕ್. ಯಾಕೆ ಅಂತ ಹೇಳಿದ್ರೆ 5 10 ಲ್ಯಾಕ್ ಪ್ಲೇಸಲ್ಲಿರುತ್ತೆ. ಓಕೆ, 10 ಲ್ಯಾಕ್ ಪ್ಲೇಸಲ್ಲಿರುತ್ತೆ. ಸೊ ಹಾಗಾಗಿ 50 ಲ್ಯಾಕ್ 3,000 ಇಲ್ಲಿ 0 ಸ್ಕಿಪ್ ಆಗುತ್ತೆ. 3,200 720 ಆಗುತ್ತೆ ಇದು. ಓಕೆ, ಬರುತ್ತೆ, ತೋರಿಸ್ಬಿಡ್ತೀನಿ ಒಂದು ಸರಿ. 50 ಲ್ಯಾಕ್ 3,000 ಝೀರೋಸ್ ಹೆಚ್ಚಾಗ್ತಾ ಹೋದಂಗೆ ನಂಬರ್ ಸ್ವಲ್ಪ ಚಿಕ್ಕದಾಗ್ತಾ ಹೋಗುತ್ತೆ. ಹಾಗೆ
3,720. ಓಕೆ, ಸೊ ಈ ರೀತಿ ಲ್ಯಾಕ್ಸಿಂದು ನಂಬರ್ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಇದೇ ರೀತಿ ನಾನು ನಿಮಗೆ ಒಂದು ಫ್ಯೂ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಬಟ್ ನೀವೇನು ಮಾಡಬೇಕು, ಯು ಶುಡ್ ಕಲೆಕ್ಟ್ ಪಾಸಿಬಲ್ ನಂಬರ್ಸ್ ಫ್ರಮ್ ಎನಿ ಬುಕ್ ಆರ್ ಎನಿ ವರ್ಕ್ಶೀಟ್ ತೊಗೊಂಡ್ಬಿಟ್ಟು ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಓಕೆ, ಸೊ ಐ ವಿಲ್ ಮೂವ್ ಆನ್ ಟು ಕ್ರೋರ್ಸ್ ನಾವು. ಈಗ ಇನ್ನೊಂದು ಸ್ವಲ್ಪ ನಂಬರು ಲೆಂತಿ ಆಗುತ್ತೆ. ಸೊ ಲೆಟ್ ಅಸ್ ಚೆಕ್ ಇಟ್ ಔಟ್. ಸೊ ಐ ವಿಲ್ ಟೇಕ್ ದ ನಂಬರ್ಸ್ ನಾವು. ಫಸ್ಟ್ ಕ್ರೋರ್ ತೊಗೊಂಡ್ಬಿಡ್ತೀನಿ. ಸೊ ಈ ರೀತಿ ಒಂದೇ ಝೀರೋ ತೊಗೊಂಡಿದ್ದೀನಿ. ಐ ಥಿಂಕ್ ಲ್ಯಾಕ್ ತನಕ ನೀವು ಝೀರೋಸ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಕ್ರೋರಿಗೆ ಬಂದಾಗ ಈಸಿ ಆಗುತ್ತೆ ಅಂತ ಅನ್ಕೋತೀವಿ. ಇದು ಜಸ್ಟ್ ಕ್ರೋರ್ ಪ್ಲೇಸಲ್ಲಿ ಇರೋದ್ರಿಂದ 3,20,00,000 ಸ್ಕಿಪ್ ಮಾಡೋ ಹಾಗಿಲ್ಲ. 20,37,377 ಆಗುತ್ತೆ. ಸೊ ಐ ವಿಲ್ ರೈಟ್ ಆ್ಯಂಡ್ ಶೋ ಇಟ್ ಟು ಯು ಹೌ ಟು ರೈಟ್ ದ ನಂಬರ್ ನೇಮ್. 3 crore. ಇದು ಗೊತ್ತಲ್ವಾ 3 ಹೇಗೆ ಸೇರಿಸ್ತೀವಿ ಅಂತ. ಕ್ರೋರ್ ಪ್ಲೇಸಲ್ಲಿದೆ. ಕ್ರೋರ್ ಪ್ಲೇಸಲ್ಲಿ ಎಷ್ಟಿದೆ? 3 ಇದೆ. ಸೊ 3 crore. ಅದೇ ರೀತಿ 20 lakh 37,377. ಓಕೆ, ಗೊತ್ತಾಗ್ತಾ ಇದೆಯಾ? ಸೊ ಅದೇ ರೀತಿ ನಾನು ಇನ್ನೊಂದು ನಂಬರ್, ಈಗ 10 crores ಹೋಗ್ತೀನಿ. ಸೊ ಈ ರೀತಿ ಒಂದು ನಂಬರ್ನ ತೊಗೊಂಡಿದ್ದೀನಿ. ಇದೇನಾಗುತ್ತೆ? 10,70,99,110. ಈ ರೀತಿ ಓದ್ಬೇಕು. ಬರುತ್ತೆ, ತೋರಿಸ್ಬಿಡ್ತೀನಿ. 10 crore 70 lakh 99,110. ಇದು ಈ ಒಂದು ಎಕ್ಸಾಂಪಲಿನ ನಂಬರ್ ನೇಮ್. ಸೊ ಈ ರೀತಿ ನೀವು ಬೇಕಿದ್ರೆ ಇಲ್ಲಿ ನೋಡಿ, ನಾನು ಇಷ್ಟು ಝೀರೋಸ್ ಕೊಟ್ಬಿಟ್ಟು ಇಲ್ಲೆಲ್ಲೋ ಒಂದು ಈ ರೀತಿ ಇಷ್ಟೆಲ್ಲ ಝೀರೋ ನೋಡಿದ ತಕ್ಷಣನೇ ತಲೆ ತಿರುಗಂಗೆ ಆಗುತ್ತೆ ಮಕ್ಕಳಿಗೆ. ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರುತ್ತೆ, ಬಾಯಿ ಬಿಟ್ಟು ಹೇಳದೆ ಹೋದ್ರೂ ಸೊ ಆಗಿರುತ್ತೆ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಕೌಂಟ್ ಮಾಡೋದು ಮೈನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್ ಇದನ್ನು ಕೌಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅಥವಾ 1 2 3 ಇದನ್ನಾರು ನೆನ್ಪಿಟ್ಕೊಳ್ಳಿ. ನಿಮ್ಮ ಟ್ರಿಕ್ ನಿಮಗೆ. ಓಕೆ, ಗೊತ್ತಾಗ್ತಾ ಇದೆಯಾ? ಸೊ ಒಬ್ಬೊಬ್ಬರು ಒಂದೊಂದು ಟ್ರಿಕ್ ಹೇಳ್ಕೊಡ್ತಾರೆ, ನಿಮ್ಗೆ ಯಾವ್ದು ವರ್ಕೌಟ್ ಆಗುತ್ತೆ. ಸೊ ಯು ಹ್ಯಾವ್ ಟು ಗೋ ವಿತ್ ಅ ಟ್ರಿಕ್. ಸೊ ನೀವು ಕೌಂಟ್ ಮಾಡಲಿಲ್ಲ ಅಂದರೆ ನಂಬರ್ ನೇಮ್ ಹೇಳೋದು ಭಾರಿ ಕಷ್ಟ. ನೀವು ನೋಡ್ತಿದ್ದಂಗೆ ನಂಬರ್ ನೇಮ್ ಹೇಳಬೇಕು ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಹಂಡ್ರೆಡ್ಸ್ ಆರ್ ಟೆನ್ಸ್, ಈ ಥರ ಇರಲ್ಲ. ದೊಡ್ಡ ನಂಬರ್ಸ್ನೆಲ್ಲ ನೀವು ಕೌಂಟ್ ಮಾಡಲೇಬೇಕು. ಅಟ್ಲೀಸ್ಟು ಯು ಶುಡ್ ಅಬ್ಸರ್ವ್ ಫಾರ್ ಫ್ಯೂ ಸೆಕೆಂಡ್ಸ್. ಓಕೆ, ಹಾಗಾಗಿರುತ್ತೆ. ಇಲ್ಲಿ ನೋಡಿದ್ದು 10 crore, ಇದಿಷ್ಟು ಝೀರೋಸನ್ನು ಸ್ಕಿಪ್ ಮಾಡ್ತೀರ. 10 crore ಇದಿಷ್ಟು ಝೀರೋಸ್ನ ಸ್ಕಿಪ್ ಮಾಡಿ 701. ಓಕೆ, 701 ಇಲ್ಲಿ ಈ ಝೀರೋನ ಸ್ಕಿಪ್ ಮಾಡ್ತೀರ. ಈ ಝೀರೋ ಇನ್ಕ್ಲೂಡ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 1 ಇರೋದು 10 crore ಪ್ಲೇಸಲ್ಲಿ. ಒಂದು ಸೆಕೆಂಡ್ ನಾನು ಏನೇನು ಹೇಳಿಬಿಡ್ತೀನಿ ಒಂದ್ಸರಿ. 10 crore skip these zeros, 700 skip this 0 and count 1, 701. ಅಲ್ಲಿಗೆ 10 crore 701.
ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಯಾವುದೆಲ್ಲ ಆಬ್ಸೆಂಟ್ ಇದೆ ಅಂತ ಹೇಳ್ಬಿಟ್ಟು. ಆಬ್ಸೆಂಟ್ ಅಂದರೆ ಝೀರೋ ಆಗಿದೆ, ಯಾವುದೆಲ್ಲ ಝೀರೋ ಆಗಿದೆ. 1000, 10,000, ಲ್ಯಾಕ್, 10 ಲ್ಯಾಕ್ವರೆಗೂ ಝೀರೋ ಆಗಿದೆ. ಕ್ರೋರು 10 ಕ್ರೋರ್ ಪ್ಲೇಸ್ ಮಾತ್ರ ಇದೆ. ಸೊ ಈಗ ನಾನೇನು ಹೇಳ್ಕೊಟ್ಟೆ ಈಗ ಒಂದು 3 ವೀಡಿಯೋಸಲ್ಲಿ, ಇದು 3ನೇ ವಿಡಿಯೋ ಕೌಂಟಿಂಗ್ ನಂಬರ್ಸ್ ಬಗ್ಗೆ. ನಾನು ಜಸ್ಟ್ ನಾನೇ ನಂಬರ್ ಕೊಟ್ಬಿಟ್ಟು ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನಂಬರ್ ನೇಮ್ ಇದ್ದಾವಾಗ ಹೇಗೆ ಫಾರ್ಮ್ ಮಾಡಬೇಕು ಅಂತ ಹೇಳ್ತೀನಿ ಫಸ್ಟು. ಅದಾದಮೇಲೆ ನಿಮಗೆ ಮತ್ತೆ ಐ ಥಿಂಕ್ ನಂಬರ್ ನೇಮ್ ಕೊಟ್ಬಿಟ್ಟು ನಂಬರ್ ಬರೆಯೋದಕ್ಕಿಂತ ಮುಂಚೆ ಐ ವಿಲ್ ಟೆಲ್ ಯು. ಸೊ ಇದರಲ್ಲಿ ಮತ್ತೆ ನೀವು ದೊಡ್ಡ ನಂಬರ್ ಕೊಟ್ಟ ತಕ್ಷಣ ಎವ್ರಿ ಟೈಮ್ ಯು ಕೆನಾಟ್ ಡೂ ಲೈಕ್ ದಿಸ್ ಅಂತೇಳಿದ್ರೆ ಟೇಬಲ್ ಹಾಕ್ಕೊಂಡು ಎಂಟ್ರಿ ಮಾಡಿಕೊಂಡು ಕೌಂಟ್ ಮಾಡಿ ಬರೆಯೋಷ್ಟು ಟೈಮ್ ಇರಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ನೆಸೆಸಿಟಿ ಇರೋದಿಲ್ಲ. ಓಕೆ, ಈಗ ಒಂದೊಂದು ಕ್ವೆಶನ್ ಒಂದೊಂದು ಮಾರ್ಕ್ಸನ್ನು ಅಸೈನ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಚಿಕ್ಕ ಕ್ವೆಶನ್ ಅಂತ ಹೇಳಿದ್ರೆ ಸಣ್ಣ ಲೆವೆಲ್, ಲೋ ಲೆವೆಲ್ ಕ್ವೆಶನ್ ಆನ್ಸರ್ಸ್ ಲೈಕ್ 1 word ಆನ್ಸರ್ಸ್, ಸೊ 1 marks ಇನ್ ಕ್ವೆಶನ್ಸ್, 2 marks ಇನ್ ಕ್ವೆಶನ್, ಈ ರೀತಿ ಇದ್ದಾವಾಗೆಲ್ಲ ನೀವು ಇದರಲ್ಲಿ ಎಂಟ್ರಿ ಮಾಡೇ ಬರಿಬೇಕು ಅಂತಿಲ್ಲ. ಅಥವಾ ಅವ್ರು ಡೈರೆಕ್ಷನ್ ಕೊಟ್ಟಿರಲ್ಲ ಅಂತ ಹೇಳಿದ್ರೆ ನೀವು ಹೇಗೆ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ, ಇವೆರಡನ್ನು ಕಂಟೆಂಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತಿದ್ದೀನಿ. ಸೊ ಅಲ್ಲಿ ತನಕ ಒಂದು ಶಾರ್ಟ್ ಬ್ರೇಕ್ ತೊಗೊಳ್ಳಿ. ಸ್ಟೇ ಟ್ಯೂನ್ ಟು ಮೈ ಚಾನಲ್ ಫಾರ್ ದ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಿಮ್ಗೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಅದೇ ರೀತಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಎಸ್ಪೆಷಲಿ ಕಿಡ್ಸ್ ಇನ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ಸೋ ಜಾಸ್ತಿ ಹೆಚ್ಚು ಶೇರ್ ಮಾಡಿ, ಸೊ ದಟ್ ಮೈ ನಾಲೆಡ್ಜ್ ಕ್ಯಾನ್ spread into yours. Thank you.